ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋಯಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ PLI ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ನ ಫೋನ್ಪೇ ಮುಖಾಂತರ ಆನ್ಲೈನಲ್ಲಿ ಯಾವ ರೀತಿ ನಾವು ಪೇ ಮಾಡಬೇಕು ಅಂತ. ಇದುವರೆಗೂ ಏನು ಮಾಡ್ತಿದ್ವಿ ಅಂದರೆ ನಾವು ಪೋಸ್ಟ್ ಆಫೀಸಲ್ಲಿ ನಾವು ಫೋನ್ಪೇ ಇಲ್ಲದಿರ ನಾವು ಏನು ಮಾಡ್ತಾಯಿದ್ವಿ, ಡೈರೆಕ್ಟ್ ಕ್ಯಾಶ್ ಮುಖಾಂತರ ನಾವು ಪೋಸ್ಟ್ ಆಫೀಸಲ್ಲಿ ಪೇ ಮಾಡ್ತಿದ್ವಿ. ಆದರೆ ಈಗ ಆ ಥರ ಇಲ್ಲ ಸ್ನೇಹಿತರೆ. ಈಗೇನಾಗಿದೆ ಅಂದರೆ 2026 ಏಪ್ರಿಲ್ 1ರಿಂದ ಫೋನ್ಪೇ ಮುಖಾಂತರ ನಾವು ಈ ಒಂದು PLI ಪಾಲಿಸಿಯನ್ನು ನಾವು ಪ್ರತಿ ತಿಂಗಳು ಕಟ್ಬೋದು. ಯಾವ ರೀತಿ ಅಂತ ಕಟ್ಟೋದಂತ ನಾವು ಈಗ ನೋಡ್ತಾ ಹೋಗೋಣ ಸ್ನೇಹಿತರೆ. ಇದುವರೆಗೂ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ನಾವೀಗ ಫೋನ್ಪೇಯನ್ನು ಓಪನ್ ಮಾಡೋಣ ಸ್ನೇಹಿತರೆ. ನೋಡಿ, ನನ್ನ ಮೊಬೈಲಲ್ಲಿ ಈಗ ನಾನು ಫೋನ್ಪೇಯನ್ನು ಓಪನ್ ಮಾಡ್ತಾಯಿದ್ದೀನಿ. ಸೊ ನಾವು ಫೋನ್ಪೇಯಲ್ಲಿ ಓಪನ್ ಮಾಡಿದ್ಮೇಲೆ ಈ ರೀತಿ ನಿಮ್ಮದು ಲಾಕ್ ಓಪನ್ ಮಾಡಿಕೊಂಡು ನೀವೇನು ಮಾಡಬೇಕು, ಈ ಥರ ನಿಮ್ಮದು ಒಂದು ಇದು ಬರುತ್ತೆ ಸ್ನೇಹಿತರೆ, ನಿಮ್ಮ ಒಂದು ಹೋಮ್ ಪೇಜ್ ಬರುತ್ತೆ. ಸೊ ಈ ಹೋಮ್ ಪೇಜ್ ಹಿಂಗೆ ಬಂದಾಗ ನೀವೇನು ಮಾಡಬೇಕಪ್ಪ ಅಂದರೆ ಫಸ್ಟ್ ಆಪ್ಷನ್ ಇವೇನು ಟಚ್ ಮಾಡಬೇಡಿ ಸ್ನೇಹಿತರೆ. ರೀಚಾರ್ಜ್ ಆ್ಯಂಡ್ ಬಿಲ್ಸ್ ಅಂತಿದೆಯಲ್ಲ ಫಸ್ಟ್ ಆಪ್ಷನ್ನು. ಸೊ ಈ ರೀಚಾರ್ಜ್ ಆ್ಯಂಡ್ ಬಿಲ್ಸಲ್ಲಿ ಸುಮಾರು ಆಪ್ಷನ್ಸ್ ಇರ್ತವೆ. ನೀವು ಇಲ್ಲಿ ಇಲ್ಲಿ ಎಲ್ಲ ಕಾಣಿಸಲ್ಲ, ಇಲ್ಲಿ ಮೋರ್ ಅಂತಿದೆಯಲ್ಲ ಸ್ನೇಹಿತರೆ, ಮೋರ್ ಅಂತಿರುತ್ತೆ ಅಥವಾ ವ್ಯೂ ಆಲ್ ಅಂತಿರುತ್ತೆ. ಸೊ ನೀವು ಈ ಮೋರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಮೋರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಆ ಒಂದು ರೀಚಾರ್ಜ್ ಆ್ಯಂಡ್ ಬಿಲ್ಸ್ ಸಂಬಂಧಪಟ್ಟಂತಹ ಎಲ್ಲ ಆಪ್ಷನ್ಸು ನಿಮಗೆ ಓಪನ್ ಆಗ್ತವೆ. ಈ ಎಲ್ಲ ಆಪ್ಷನ್ಸು ಓಪನ್ ಆದಾಗ ನೀವು ಏನು ಹುಡುಕ್ಬೇಕಪ್ಪ, ಇದರಲ್ಲಿ ಆಪ್ಷನ್ ಯಾವುದು ಹುಡುಕ್ಬೇಕಂದ್ರೆ ಇನ್ಶೂರೆನ್ಸ್ ಅಂತ ಹುಡುಕ್ಬೇಕು ಸ್ನೇಹಿತರೆ. ಇಲ್ಲಿ ಈ ರೀತಿ ಸ್ಕ್ರಾಲ್ ಮಾಡ್ತಾ ಹೋದರೆ ನಮಗೆ ಲಾಸ್ಟಲ್ಲಿ LIC ಇನ್ಶೂರೆನ್ಸ್ ಅಂತಿದೆ. ಇದೇನು LIC ಹೇಳ್ತಾ ಇದ್ದಾರೆ ಅಂದರೆ ಇನ್ಶೂರೆನ್ಸ್ದೇ ಸ್ನೇಹಿತರೆ, ಇನ್ಶೂರೆನ್ಸಲ್ಲೇ ಬರೋದು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅನ್ನೋದು. ಸೊ ನಾವು ಇಲ್ಲಿ ಇನ್ಶೂರೆನ್ಸ್ LIC ಇನ್ಶೂರೆನ್ಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಇನ್ಶೂರೆನ್ಸ್ ಆಪ್ಷನ್ಸ್ ಎಲ್ಲ ಓಪನ್ ಆಗುತ್ತೆ. ಅದು LIC ಇರಲಿ, ಆ್ಯಕೋ ಇನ್ಶೂರೆನ್ಸ್ ಇರಲಿ, ಎಲ್ಲ ಇನ್ಶೂರೆನ್ಸು ಪ್ರತಿಯೊಂದು ಇನ್ಶೂರೆನ್ಸು ಓಪನ್ ಆಗುತ್ತೆ. ನಮ್ಮ ಇದಕ್ಕೆ ಪೋಸ್ಟ್ ಆಫೀಸ್ಗೆ ಯಾವ ಪೆಚ್ಚಿಂಗ್ ಆಗಿದಾವೆ ಎಲ್ಲ ಇನ್ಶೂರೆನ್ಸಸ್ಸು ಓಪನ್ ಆಗ್ತಾವೆ ಸ್ನೇಹಿತರೆ. ಸೊ ಈ ಇನ್ಶೂರೆನ್ಸ್ ಇಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಸರ್ಚ್ ಮಾಡೋ ಬದಲು ಇಲ್ಲಿ ಮೇಲೆ ಸರ್ಚ್ ಬೈ ಇನ್ಶೂರೆನ್ಸ್ ಪ್ರೊವೈಡರ್ ಅಂತಿದ್ದಲ್ಲ, ಇಲ್ಲಿ ಏನು ಮಾಡಬೇಕು, ಇಲ್ಲಿ ಕ್ಲಿಕ್ ಮಾಡಿ POST ಅಂತ ಟೈಪ್ ಮಾಡಿ ಸ್ನೇಹಿತರೆ. ನೋಡಿ, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಬಂತು ಸ್ನೇಹಿತರೆ. ಸೊ ನಾವೇನು ಮಾಡಬೇಕು, ಈ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಮೇಲೆ ಕ್ಲಿಕ್ ಮಾಡೋಣ. ನಮಗೆ ಮೇನ್ ಮುಖ್ಯವಾದ ದಾಖಲೆಗಳು ನಾವು ಏನು ಇಟ್ಕೋಬೇಕಪ್ಪ ಅಂದರೆ ಪಾಲಿಸಿ ನಂಬರ್ ಇಟ್ಕೊಂಡಿರಬೇಕು, ಡೇಟ್ ಆಫ್ ಬರ್ತ್ ಇಟ್ಕೊಂಡಿರಬೇಕು. ಸೊ ಪಾಲಿಸಿ ನಂಬರ್ ಹೆಂಗಿರುತ್ತೆ ಅಂದರೆ ಫಸ್ಟಲ್ಲಿ ಸ್ಪೆಲ್ಲಿಂಗ್ ಇರುತ್ತೆ, ಮೈನಸ್ ಇರುತ್ತೆ, ಆಮೇಲೆ ಏನಿರುತ್ತೆ ಇದು ನಂಬರ್ಸ್ ಇರುತ್ತೆ, ಆಮೇಲೆ ಮೈನಸ್ ಇರುತ್ತೆ, ಆಮೇಲೆ ಸ್ಪೆಲ್ಲಿಂಗ್ ಇರುತ್ತೆ ಸ್ನೇಹಿತರೆ. ಸೊ ನಾವು ಅದನ್ನು ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಅದೇ ರೀತಿ ನಾವು ಟೈಪ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಕ್ಯಾಪಿಟಲ್ ಇರುತ್ತೆ, ಕ್ಯಾಪಿಟಲನ್ನು ನಾವು ಟೈಪ್ ಮಾಡಬೇಕಾಗತ್ತೆ. ಸೊ ಆ್ಯಸ್ ಇಟ್ ಈಸ್ ಅದೇನಿದೆಯೋ ಅದೇ ಟೈಪ್ ಮಾಡಬೇಕು, ಒಂದು ಸ್ವಲ್ಪ ಬಿಟ್ಟರು ನೀವು ತಗೊಳ್ಳಲ್ಲ ಸ್ನೇಹಿತರೆ. ಸೊ ನಾನು ಟೈಪ್ ಮಾಡ್ತಾ ಇದ್ದೀನಿ. ಈಗ ಅದರಲ್ಲಿ ಏನಿದೆಯೋ ಅದನ್ನೆಲ್ಲ ನೀಟಾಗಿ ಟೈಪ್ ಮಾಡಬೇಕು. ಟೈಪ್ ಮಾಡಿದಾಗ ಏನಾಗತ್ತಪ್ಪ ಅಂದರೆ ನಿಮ್ಗೆ ಇಲ್ಲಿ ತೋರಿಸತ್ತೆ. ನೋಡಿ, ಕಲರ್ ಚೇಂಜ್ ಆಯಿತು. ಇಷ್ಟೊತ್ತು ರೆಡ್ ಕಲರ್ ಇತ್ತು, ಈಗ ಈ ಒಂದು ಪರ್ಪಲ್ ಕಲರ್ ಬಂತು. ಸೊ ಅಂದರೆ ಓಕೆ ಅಂತ ಅರ್ಥ. ಇದು ಓಕೆ ಆದಮೇಲೆ ಕೆಳಗೆ ಕನ್ಫರ್ಮ್ ಇನ್ನೂ ರೈಟ್ ಆಗಿಲ್ಲ ಸ್ನೇಹಿತರೆ. ಯಾಕೆಂದರೆ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕ್ಬೇಕು ನಾವು. ಸೊ ಡೇಟ್ ಆಫ್ ಬರ್ತ್ನ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಫಸ್ಟು ಇಯರನ್ನು ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿ ನಿಮ್ದು ಯಾವ ಇಯರ್ ಇದೆಯೋ ಆ ಇಯರನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ಇಯರ್ ಆಯ್ಕೆ ಮಾಡ್ಕೊಂಡ್ಮೇಲೆ ನಿಮ್ಮ ಮಂತನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಮಂತು ಯಾವ ಮಂತು ಅಂತ, ಮಂತ್ ಆದಮೇಲೆ ಡೇಟನ್ನು ಆಯ್ಕೆ ಮಾಡ್ಕೊಳ್ಳಿ. ಡೇಟ್ ಆಯ್ಕೆ ಮಾಡಿಕೊಂಡು ನೋಡಿ, ಈಗ ಇಲ್ಲಿ ಸಹ ಕೆಳಗೆ ಪರ್ಪಲ್ ಬಂತು, ಕನ್ಫರ್ಮ್ ಅಂತ ಕೇಳ್ತಾ ಇದೆ. ಸೊ ನಾವಿಲ್ಲಿ ಕನ್ಫರ್ಮ್ ಅಂತ ಕೊಟ್ಟಾಗ ನಮ್ಮದು ನೋಡಿ ಡೀಟೇಲ್ಸ್ ಎಲ್ಲ ಓಪನ್ ಆಯಿತು ಸ್ನೇಹಿತರೆ. ನೋಡಿ, ನಂದು ಕಸ್ಟಮರ್ ನೇಮ್ ಬಂದಿದೆ, ಬಿಲ್ ಡೇಟ್ ಬಂದಿದೆ, ಪ್ರೀಮಿಯಮ್ ಡ್ಯೂ ಬಂದಿದೆ ಸ್ನೇಹಿತರೆ. ಇನ್ನೆಲ್ಲ ರಿಬೇಟು, GST CGST ಎಲ್ಲ 00 ಇದೆ. ಸೊ ನಾವೇನು ಮಾಡಬೇಕು, ಈಗ ಪ್ರೊಸೀಡ್ ಟು ಪೇ ಅಂತಿದೆ ಸ್ನೇಹಿತರೆ. ಕೆಳಗೆ ನಮ್ಮ ಮೇಲೆ ಪಾಲಿಸಿ ನಂಬರು ಸಹ ಬಂದಿದೆ. ಪ್ರೊಸೀಡ್ ಟು ಪೇ ಅಂತ ಕೊಟ್ಟಾಗ ನಮ್ಮ ಒಂದು ಅಕೌಂಟ್ ಯಾವ ಅಕೌಂಟಿಂದ ಪೇ ಆಗಬೇಕು ಅಂತ ಕೇಳುತ್ತೆ. ಸೊ ಇಲ್ಲಿ ಪೇ ಸೇಮ್ ಫೋನ್ಪೇಲಿ ನೀವು ಯಾವ ರೀತಿ ಪೇ ಮಾಡ್ತೀರೋ ಅದೇ ರೀತಿ ಪೇ ಮಾಡಬೇಕಾಗತ್ತೆ ಸ್ನೇಹಿತರೆ. ನಾನೀಗ ಪಿನ್ ಹಾಕಿದ್ದೀನಿ, ಪಿನ್ ಹಾಕಿ ಪೇ ಅಂತ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಪೇ ಅಂತ ಕೊಟ್ಟಾಗ ನೋಡಿ ಸ್ನೇಹಿತರೆ, ನಮ್ಮ ಒಂದು ಪ್ರೊಸೆಸಿಂಗ್ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು. ನೋಡಿ, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಪೇಮೆಂಟ್ ಸಕ್ಸಸ್ಫುಲ್ಲಿ ಅಂತ ಬಂತು. ಸೊ ವ್ಯೂ ಡೀಟೇಲ್ಸು ಬರುತ್ತೆ, ಶೇರ್ ರೆಸಿಪ್ಟು ಬರುತ್ತೆ. ಇಲ್ಲಿ ನೀವು ವ್ಯೂ ಡೀಟೇಲ್ಸು ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ. ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈ ರೀತಿ ಎಲ್ಲ ಡೀಟೇಲ್ಸು ಓಪನ್ ಆಗಿದೆ. ನಾವು ಯಾವ ಮಂತ್ ಡ್ಯೂ ಇದೆ ಅಂತನೋ. ನೆಕ್ಸ್ಟು ಇಲ್ಲಿ ಶೇರ್ ರೆಸಿಪ್ಟ್ ಅಂತಿದೆ, ಇದ್ರ ಮೇಲೆ ನೀವು ಶೇರ್ ರೆಸಿಪ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪೇಮೆಂಟು ಇದಾಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ಪೋಸ್ಟ್ ಆಫೀಸಲ್ಲಿ ನಿಮ್ಮ ಒಂದು ಫೋನ್ಪೇ ಮುಖಾಂತರ ನಿಮ್ಮ PLIಯನ್ನು ಪೇ ಮಾಡಬಹುದು ಸ್ನೇಹಿತರೆ. ನೀವು ಪೇ ಮಾಡಿ ನಿಮ್ಮ ಒಂದು ಇದನ್ನು ಪ್ರತಿ ಮಂತು ನೀವು ಆಫೀಸ್ಗೆ ಹೋಗ್ಲಾರ್ದಂಗೆ ಪೇ ಮಾಡ್ಬೋದು ಸ್ನೇಹಿತರೆ.
ಪೇ ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ ಒಂದು ಸಲ ಪೇ ಆದಮೇಲೆ ನಿಮ್ಮಲ್ಲಿ ಆಲ್ರೆಡಿ ಈ ಅಕೌಂಟ್ ಕ್ರಿಯೇಟ್ ಇರುತ್ತೆ ಫೋನ್ಪೇಯಲ್ಲಿ. ಇದನ್ನೇ ನೀವು ಮತ್ತೆ ನೆಕ್ಸ್ಟ್ ಮಂತು ಸಹ ನೀವು ಇದ್ರ ಮೇಲೇ ಕ್ಲಿಕ್ ಮಾಡಿದ್ರೆ ಇದನ್ನೇ ನೀವು ಕಂಟಿನ್ಯೂ ಮಾಡ್ಬೋದು ಸ್ನೇಹಿತರೆ. ಈ ರೀತಿ ನೀವು ನಿಮ್ಮ ಪೋಸ್ಟ್ ಆಫೀಸಲ್ಲಿ ನಿಮ್ಮ ಒಂದು ಪೋಸ್ಟ್ ಆಫೀಸ್ಗೆ ಹೋಗ್ತೀರಾ, ನಿಮ್ಮ ಫೋನ್ಪೇ ಮುಖಾಂತರ ನಿಮ್ಮ ಒಂದು PLIನೂ ಪೇ ಮಾಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ದು ಏನಾದರೂ ಟೆಕ್ನಿಕಲ್ಸ್ ಪ್ರಾಬ್ಲಮ್ ಬಂದರೆ ನನಗೆ ಯೂಟ್ಯೂಬಲ್ಲೇ ಇದೇ ವಿಡಿಯೋಗೆ ಕಾಮೆಂಟ್ ಹಾಕಿ, ಖಂಡಿತ ನಾನು ಆನ್ಸರ್ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.